ನಮಸ್ಕಾರ ಸ್ನೇಹಿತರೆ. ಮಾಜಿ ಪ್ರಧಾನಿ ದೇವೇಗೌಡರ ಹೆಂಡತಿ ಚೆನ್ನಮ್ಮ ಬದುಕಿನ ಯಾತ್ರೆಯನ್ನ ಮುಗಿಸಿದ್ದಾರೆ. ಹಾಗಾದ್ರೆ ಈ ಮಹಾತಾಯಿಯ ಕುಟುಂಬ ಹೇಗಿದೆ? ಮಕ್ಕಳು ಮೊಮ್ಮಕ್ಕಳು ಏನ್ ಮಾಡ್ತಿದ್ದಾರೆ ಗೊತ್ತಾ? ಅಳಿಯಂದಿರು ಸೊಸೆಯಂದಿರು ಹೇಗಿದ್ದಾರೆ? ಚೆನ್ನಮ್ಮ ಅವರನ್ನ ಕೊನೆಗಾಲದಲ್ಲಿ ನೋಡಿಕೊಂಡ ಮಗ ಯಾರು? ಕುಟುಂಬದ ಆಸ್ತಿ ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಚೆನ್ನಮ್ಮ ದೇವೇಗೌಡ ಕುಟುಂಬ. ಚೆನ್ನಮ್ಮ ತಂದೆ ದೇವೇಗೌಡ ಮತ್ತು ತಾಯಿ ಕಮಲಮ್ಮ. ತಂದೆ ಊರಿನ ಪಟೇಲರಾಗಿದ್ದು ಸಿರಿವಂತ ಕೃಷಿಕ ಕುಟುಂಬ ಇವರದ್ದಾಗಿತ್ತು. ಇವರ ತಾಯಿ ಕಾಳಮ್ಮ 2018ರಲ್ಲಿ 100ನೇ ವಯಸ್ಸಿಗೆ ವಿಧಿವಶರಾದ್ರು. ಚೆನ್ನಮ್ಮಗೆ 4 ಸಹೋದರರು ಮತ್ತು 3 ಸಹೋದರಿಯರು ಇದ್ದಾರೆ. ಚೆನ್ನಮ್ಮ 1954ರಲ್ಲಿ ತಮ್ಮ 17ನೇ ವಯಸ್ಸಲ್ಲಿ ದೇವೇಗೌಡರನ್ನ ಮದುವೆ ಆದ್ರು. ಚೆನ್ನಮ್ಮ ಮಾವನ ಹೆಸರು ದೊಡ್ಡೇಗೌಡ, ಅದೇ ಅತ್ತೆ ದೇವಮ್ಮ. ಚೆನ್ನಮ್ಮ ದಂಪತಿಗೆ 6 ಮಂದಿ ಮಕ್ಕಳು. ಅವರಲ್ಲಿ 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು. ದೇವೇಗೌಡರ ಫ್ಯಾಮಿಲಿ ಹೇಗೆ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕುಟುಂಬದ ಒಬ್ಬೊಬ್ಬರು ಸದಸ್ಯರು ಇದ್ದಾರೆ. ಡಾಕ್ಟರ್, ಪೊಲಿಟಿಷಿಯನ್, ಗವರ್ನಮೆಂಟ್ ಆಫೀಸರ್, ಲೆಕ್ಚರರ್, ಜರ್ನಲಿಸ್ಟ್, ಪೆಟ್ರೋಲ್ ಪಂಪ್ ಓನರ್, ಅಪ್ಪಟ ಗೃಹಿಣಿ ಕೂಡ ಗೌಡ್ರ ಕುಟುಂಬದಲ್ಲಿ ಇದ್ದಾರೆ. ಅವರೆಲ್ಲರ ಬಗ್ಗೆ ಹೇಳ್ತೀವಿ, ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ. HD ಬಾಲಕೃಷ್ಣ ಗೌಡ ಮಗ. ಇವರು ಚೆನ್ನಮ್ಮ ಮತ್ತು ದೇವೇಗೌಡರ ಮೊದಲನೇ ಮಗ. ರಾಜಕೀಯದಿಂದ ದೂರ ಉಳಿದಿದ್ದ ಇವರು KAS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ರಿಟೈರ್ಡ್ ಆಗಿದ್ದು ಇವರ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಸಿದ ಆರೋಪ ಕೇಳಿ ಬಂದಿತ್ತು. ಇವರ ಹೆಂಡತಿ ಕವಿತಾ ಹೊನ್ನಪ್ಪ. ದಂಪತಿಗೆ 2 ಮಕ್ಕಳು. ಮಗ ಕುನಾಲ್, ಮಗಳು ಕೀರ್ತನ. ಕುನಾಲ್ ಶುಭದಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಕೀರ್ತನ ಕೂಡ ಮದುವೆಯಾಗಿ ಸೆಟಲ್ ಆಗಿದ್ದಾರೆ. HD ರೇವಣ್ಣ ಮಗ. ಇವರು ಕೇವಲ 7ನೇ ಕ್ಲಾಸ್ ವರೆಗೆ ಓದಿದ್ದಾರೆ. ಇವರ ಹೆಂಡತಿ ಭವಾನಿ ರೇವಣ್ಣ. ರೇವಣ್ಣ ಹೊಳೆನರಸೀಪುರ ಕ್ಷೇತ್ರದಿಂದ 6 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಇವರಿಗೆ ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಅನ್ನೋ 2 ಮಕ್ಕಳಿದ್ದಾರೆ. ಸೂರಜ್ ರೇವಣ್ಣ ಸಾಗರಿಕಾ ಅನ್ನೋರನ್ನ ಮದುವೆಯಾಗಿದ್ದು ಸದ್ಯ ಪತ್ನಿಯಿಂದ ದೂರ ಆಗಿದ್ದಾರೆ. ಈಗ MLC ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ 2019ರಲ್ಲಿ ಹಾಸನ ಸಂಸದರಾಗಿ ಆಯ್ಕೆ ಆಗಿದ್ರು. ಸದ್ಯ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲಿ ಇದ್ದಾರೆ. ಅಜ್ಜಿ ಚೆನ್ನಮ್ಮ ಅಂತ್ಯಕ್ರಿಯೆಗೂ ಪ್ರಜ್ವಲ್ ಬರೋದಿಲ್ಲ ಅಂತ ಭವಾನಿ ರೇವಣ್ಣ ಹೇಳಿದ್ದಾರೆ. ಕುಮಾರಸ್ವಾಮಿ ಮಗ. ದೊಡ್ಡಗೌಡ್ರು ಮತ್ತು ಚೆನ್ನಮ್ಮ ದಂಪತಿಯ 3ನೇ ಮತ್ತು ಮುದ್ದಿನ ಮಗ HD ಕುಮಾರಸ್ವಾಮಿ. ಇವರು BSc ವರೆಗೆ ಓದಿದ್ದಾರೆ. ಮೊದಲಿಗೆ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸಿಕೊಂಡು ನಂತರ ರಾಜಕೀಯಕ್ಕೆ ಬಂದ್ರು. ಇವರು 3 ಸಲ ಸಂಸದರಾಗಿ 5 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. 2 ಸಲ CM ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಸದ್ಯ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಇವರು ಅನಿತಾ ಅನ್ನೋರನ್ನ ಮದುವೆ ಆಗಿದ್ದು ಅವರು ಕೂಡ ರಾಜಕೀಯದಲ್ಲಿ ಇದ್ದಾರೆ. 2 ಸಲ ಶಾಸಕಿಯಾಗಿಯೂ ಕೆಲಸ ಮಾಡಿದ್ದಾರೆ. ದಂಪತಿಗೆ ನಿಖಿಲ್ ಅನ್ನೋ ಮಗ ಇದ್ದು ಸಿನಿಮಾ ಮತ್ತು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ರೇವತಿ ಅನ್ನೋರನ್ನ ಮದುವೆ ಆಗಿದ್ದು ಅವ್ಯಾನ್ ದೇವ್ ಅನ್ನೋ ಮಗ ಇದ್ದಾನೆ. ಅನಸೂಯ ಮಗಳು. ಚೆನ್ನಮ್ಮ ದಂಪತಿಯ ಮಕ್ಕಳಲ್ಲಿ 4ನೇಯವರು ಅನಸೂಯ. ಇವರ ಗಂಡ ಮಂಜುನಾಥ್ ಕಾರ್ಡಿಯಾಲಜಿಸ್ಟ್ ಆಗಿ ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಒಳ್ಳೆಯ ಹೆಸರನ್ನ ಸಂಪಾದಿಸಿದ್ರು. ಸದ್ಯ ಬಿಜೆಪಿಗೆ ಸೇರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳು. ಮಗ ಸಾತ್ವಿಕ್, ಮಗಳು ನಮ್ರತಾ. 2 ಕೂಡ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಮದುವೆನೂ ಆಗಿದೆ. ಇನ್ನು CN ಮಂಜುನಾಥ್ ಸಹೋದರ CN ಬಾಲಕೃಷ್ಣ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಸನದ ಶ್ರವಣಬೆಳಗೊಳ ಕ್ಷೇತ್ರದ JDS ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. HD ರಮೇಶ್ ಮಗ. ಚೆನ್ನಮ್ಮ ದೇವೇಗೌಡ ದಂಪತಿಯ ಮಕ್ಕಳಲ್ಲಿ ರಮೇಶ್ 5ನೇಯವರು. ಇವರು ರೇಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರ ಹೆಂಡತಿ ಸೌಮ್ಯ JDS ನಾಯಕ DC ತಮ್ಮಣ್ಣ ಮಗಳು. ಇವರಿಗೆ ಓರ್ವ ಮಗಳಿದ್ದು ಅವರ ಹೆಸರು ಸುಕೀರ್ತಿ. ಅಂದಹಾಗೆ ರಮೇಶ್ ಕೂಡ ರಾಜಕೀಯಕ್ಕೆ ಬರಲು ಪ್ರಯತ್ನ ಮಾಡಿದ್ರು, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಈಗ ದೇವೇಗೌಡರು ಮತ್ತು ಚೆನ್ನಮ್ಮ ಜೊತೆಯಲ್ಲಿ ಇರೋರು ಇವರೇ ಆಗಿದ್ರು. ಅಂದ್ರೆ ಚೆನ್ನಮ್ಮರನ್ನ ಕೊನೆಗಾಲದಲ್ಲಿ ನೋಡಿಕೊಂಡವರು ಕೂಡ ಇವರೇ. ಶೈಲಜಾ ಮಗಳು. ದೇವೇಗೌಡರು ಮತ್ತು ಚೆನ್ನಮ್ಮ ದಂಪತಿಯ ಕೊನೆಯ ಮಗಳು ಶೈಲಜಾ. ದೇವೇಗೌಡರ ಮುದ್ದಿನ ಮಗಳು ಕೂಡ ಇವರೇ. ಪತ್ರಕರ್ತೆಯಾಗಿದ್ದ ಇವರು HS ಚಂದ್ರಶೇಖರ್ ಅನ್ನೋರನ್ನ ಮದುವೆ ಆದ್ರು. ಚಂದ್ರಶೇಖರ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮದುವೆ ನಂತರ ಶೈಲಜಾ ಅವರ ಗಂಡನ ಆಸೆಯಂತೆ ಕೆಲಸ ಬಿಟ್ರು. ದಂಪತಿಗೆ ಓರ್ವ ಮಗ ಇದ್ದು ಅವರ ಹೆಸರು ಅಮೋಘ್ ಅಂತ. ಇವರು 2019ರಲ್ಲಿ ಶ್ರೀನಿತ್ಯ ಅನ್ನೋರನ್ನ ಮದುವೆ ಆಗಿದ್ದಾರೆ.
ಮಕ್ಕಳು ಮೊಮ್ಮಕ್ಕಳಿಂದ ನೋವು. ದೇವೇಗೌಡರು ಮತ್ತು ಚೆನ್ನಮ್ಮ ದಂಪತಿಯದ್ದು ದೊಡ್ಡ ಕುಟುಂಬ. 6 ಮಕ್ಕಳು, ಸೊಸೆಯರು, ಅಳಿಯಂದಿರು, 10 ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ದೊಡ್ಡ ಕುಟುಂಬವನ್ನೇ ಬಿಟ್ಟು ಹೋಗಿದ್ದಾರೆ ಚೆನ್ನಮ್ಮ. ತಮ್ಮ ಜೀವನವನ್ನ ಸುಂದರವಾಗಿ ಬದುಕಿದ ಈ ದಂಪತಿ ಮಕ್ಕಳು ಮೊಮ್ಮಕ್ಕಳಿಂದ ತುಂಬಾ ನೋವನ್ನ ಅನುಭವಿಸಬೇಕಾಯಿತು. ಮಗ ಕುಮಾರಸ್ವಾಮಿ ತಂದೆಗೆ ವಿರುದ್ಧವಾಗಿ ಹೋಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸಿಎಂ ಆದ್ರು. ಆಗ ದೇವೇಗೌಡರು ಚಿಂತೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡು ಆಸ್ಪತ್ರೆಗೆ ಸೇರಿದ್ರು. ಇದಾಗಿ ಸ್ವಲ್ಪ ಟೈಮಲ್ಲೇ ಕುಮಾರಸ್ವಾಮಿ ನನ್ನ ಮದುವೆ ಆಗಿದ್ದಾರೆ, ನಮಗೆ ಮಗು ಕೂಡ ಇದೆ ಅಂತ ನಟಿ ರಾಧಿಕಾ ಬಾಂಬ್ ಸಿಡಿಸಿದ್ರು. ಇದರಿಂದ ಚೆನ್ನಮ್ಮ ದಂಪತಿ ಮತ್ತಷ್ಟು ನೊಂದುಕೊಳ್ಳುವಂತೆ ಆಯ್ತು. ನಂತರ HD ರೇವಣ್ಣರ ಇಡೀ ಕುಟುಂಬದ ವಿರುದ್ಧ ಲೈಂಗಿಕ ಕಿರುಕುಳ, ಅಪಹರಣ, ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂತು. ಅದರಲ್ಲೂ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೂ ಒಳಪಡುವಂತಾಯ್ತು. ಈ ಎಲ್ಲಾ ಘಟನೆಗಳು ಘನತೆಯಿಂದ ಬಾಳಿ ಬದುಕಿದ್ದ ಚೆನ್ನಮ್ಮ ದಂಪತಿಗೆ ತುಂಬಾ ನೋವು ಕೊಟ್ಟಿತ್ತು. ಚೆನ್ನಮ್ಮ ಕುಟುಂಬದ ಆಸ್ತಿ ಎಷ್ಟು? ಚೆನ್ನಮ್ಮ ದೇವೇಗೌಡ ದಂಪತಿಯ ಬಳಿ 8 ಕೋಟಿ 80 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 174 ಗ್ರಾಂ ತೂಕದ ಚಿನ್ನಾಭರಣ ಕೂಡ ಇದೆ. ಇನ್ನು ಮಗ ಕುಮಾರಸ್ವಾಮಿ ಮತ್ತವರ ಪತ್ನಿ ಬಳಿ 217 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 4 ಕೆಜಿ 600 ಗ್ರಾಂ ತೂಕದ ಚಿನ್ನಾಭರಣವನ್ನ ಹೊಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮತ್ತವರ ಪತ್ನಿ ರೇವತಿ ಬಳಿ 113 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇನ್ನು 2 ಕೆಜಿ 900 ಗ್ರಾಂ ತೂಕದ ಚಿನ್ನಾಭರಣವೂ ಇದೆ. HD ರೇವಣ್ಣ ಮತ್ತು ಭವಾನಿ ಬಳಿ 80 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇದರಲ್ಲಿ 1700 ಗ್ರಾಂ ತೂಕದ ಚಿನ್ನವೂ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಬಳಿ 40 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 1 ಕೆಜಿ 100 ಗ್ರಾಂ ತೂಕದ ಚಿನ್ನ ಇದೆ. ಸೂರಜ್ ರೇವಣ್ಣ ಬಳಿ 65 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು ಅದರಲ್ಲಿ 1 ಕೆಜಿಯಷ್ಟು ಚಿನ್ನವೂ ಇದೆ. ಮಗಳು ಅನಸೂಯ ದಂಪತಿ ಬಳಿ 98 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದರಲ್ಲಿ 6 ಕೆಜಿ ತೂಕದ ಚಿನ್ನಾಭರಣ ಕೂಡ ಸೇರಿದೆ. ಗೌಡ್ರ ಕುಟುಂಬದ ಇಷ್ಟು ಸದಸ್ಯರು ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರ ಒಟ್ಟು ಆಸ್ತಿ 621 ಕೋಟಿ ರೂಪಾಯಿಯಷ್ಟು ಇದೆ. ಜೊತೆಗೆ ಹತ್ತತ್ರ 17 ಕೆಜಿಯಷ್ಟು ಚಿನ್ನಾಭರಣವೂ ಇದೆ. ಇದು ಜಸ್ಟ್ ಎಲೆಕ್ಷನ್ಗೆ ನಿಂತು ಘೋಷಿಸಿಕೊಂಡಿರುವ ಆಸ್ತಿ. ಇದು ಬಿಟ್ಟು ಚೆನ್ನಮ್ಮ ದಂಪತಿಯ ಉಳಿದ ಮಕ್ಕಳ ಬಳಿಯೂ 100 ಕೋಟಿ ಆಸ್ತಿ ಇದೆ. ಈ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ಲಭ್ಯವಿಲ್ಲ. ಸ್ನೇಹಿತರೆ, ಇದು ದೇವೇಗೌಡರು ಮತ್ತು ಚೆನ್ನಮ್ಮ ಕುಟುಂಬದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.